ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತನಗಿಂತ ಅಂದವಾಗಿದ್ದಾರೆ ಅಂತ 3 ಹುಡುಗಿಯರು ಹಾಗೂ ಹೆತ್ತ ಮಗನನ್ನು ಮುಳುಗಿಸಿ ಕೊಂದ ಸೈಕೋ ಮಹಿಳೆ. ಹೌದು, ತನಗಿಂತ ನೋಡಲು ಚೆನ್ನಾಗಿದ್ದಾರೆ ಎಂಬ ಅಸೂಯೆಯಿಂದ ಬಾಲಕಿಯರನ್ನ ಮಹಿಳೆ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾಳೆ. ನಂತರ ತನ್ನ ಮಗನನ್ನ ಕೂಡ ಕೊಂದು ಸಂಭ್ರಮಿಸಿದ್ದಾಳೆ. ಈ ವಿಚಿತ್ರ ಘಟನೆ ಹರಿಯಾಣದ ಪಾಣಿಪತ್ನಲ್ಲಿ ನಡೆದಿದೆ. ವಿಚಿತ್ರ ಅಂದ್ರೆ ತನ್ನ ಅಣ್ಣನ ಮಗಳ ಮೇಲೂ ಆಕೆ ಅಸೂಯೆಗೊಂಡಿದ್ಲು. ಆ ಬಾಲಕಿ ತನಗಿಂತಲೂ ಅಂದವಾಗಿದ್ದಾಳೆ ಎಂಬ ಕಾರಣಕ್ಕೆ ಅಸೂಯೆಯಿಂದ ಆಕೆಯನ್ನೂ ಸೇರಿದಂತೆ ಒಟ್ಟು 3 ಬಾಲಕಿಯರನ್ನ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾಳೆ. ಬಳಿಕ ತನ್ನ ಮಗನನ್ನ ಕೂಡ ಕೊಲೆ ಮಾಡಿದ ಆಕೆ ಸಿಕ್ಕಿ ಬಿದ್ದಿದ್ದೇ ಒಂದು ರೋಚಕ ಕತೆ. ತನಗಿಂತ ಅಂದವಾಗಿದ್ದಾರೆ ಅಂತ 3 ಹುಡುಗಿಯರನ್ನ ಹಾಗೂ ಹೆತ್ತ ಮಗನನ್ನು ಕೂಡ ಮುಳುಗಿಸಿ ಕೊಂದಿದ್ದಾಳೆ ಈ ಸೈಕೋ ಮಹಿಳೆ. ಮಧ್ಯವಯಸ್ಕ ಮಹಿಳೆಯೊಬ್ಬಳು ತನಗಿಂತ ಹೆಚ್ಚು ಸುಂದರವಾಗಿದ್ದ ಬಾಲಕಿಯರ ಮೇಲಿನ ಅಸೂಯೆಯಿಂದ 3 ಹುಡುಗಿಯರನ್ನ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾಳೆ. ಬಳಿಕ ತನ್ನ ಸ್ವಂತ ಮಗನನ್ನ ಕೂಡ ಕೊಲೆ ಮಾಡಿದ್ದಾಳೆ. ಹೀಗೆ ಕೊಲೆಯಾದ ಬಾಲಕಿಯರಲ್ಲಿ ಆಕೆಯ ಅಣ್ಣನ ಮಗಳು ಸೇರಿದ್ದಾಳೆ. ತನ್ನ ಸೋದರ ಸೊಸೆ ತನಗಿಂತ ಸುಂದರವಾಗಿದ್ದಾಳೆ ಎಂಬ ಅಸೂಯೆಯಿಂದ ಆಕೆ ಅವಳನ್ನು ಕೊಂದಿದ್ದಾಳೆ. ಹರಿಯಾಣದ ಪಾಣಿಪತ್ನ ಅಧಿಕಾರಿಗಳು 4 ಮಕ್ಕಳನ್ನ ನೀರಿನ ಟಬ್ಗಳು ಅಥವಾ ಟ್ಯಾಂಕ್ಗಳಲ್ಲಿ ಮುಳುಗಿಸಿ ಕೊಂದ ಆರೋಪದ ಮೇಲೆ ಆ ಮಹಿಳೆಯನ್ನ ಬಂಧಿಸಿದ್ದಾರೆ. ಪಾಣಿಪತ್ನ ನೌಲ್ತಾ ಗ್ರಾಮದಲ್ಲಿ 6 ವರ್ಷದ ಬಾಲಕಿಯ ಇತ್ತೀಚಿನ ಸಾವಿನ ನಂತರ ತನಿಖೆ ಪ್ರಾರಂಭವಾಯಿತು. ಮೊದಲು ಇದು ಆಕಸ್ಮಿಕ ಸಾವು ಅಂತ ಭಾವಿಸಲಾಗಿತ್ತು. ಆದರೆ 6 ವರ್ಷದ ಆ ಬಾಲಕಿ ಕೇವಲ 1 ಅಡಿ ನೀರಿದ್ದ ಟಬ್ನಲ್ಲಿ ಮುಳುಗೋದು ಹೇಗೆ ಎಂಬ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ರು. ಪೊಲೀಸರ ಪ್ರಕಾರ ಆ ಮಹಿಳೆ ತನಗಿಂತ ಹೆಚ್ಚು ಸುಂದರಿಯಾಗಿದ್ದಾರೆ ಅಂತ 3 ಹುಡುಗಿಯರನ್ನ ಗುರಿಯಾಗಿಸಿಕೊಂಡಿದ್ಲು. 2023ರಲ್ಲಿ ಸೋನಿಪತ್ನ ಬೋಹಾದ್ ಗ್ರಾಮದಲ್ಲಿ ತನ್ನ ಅಣ್ಣನ ಮಗಳನ್ನ ಕೊಂದು ನಂತರ ಅನುಮಾನ ಬರದಂತೆ ತನ್ನ ಸ್ವಂತ ಮಗನನ್ನ ಕೂಡ ನೀರಿನಲ್ಲಿ ಮುಳುಗಿಸಿದ್ಲು. ಇದಾದ ನಂತರದ ಕೊಲೆಗಳು ಆಕೆಯ ತಾಯಿಯ ಮನೆಯಲ್ಲಿ ಮತ್ತು ಇತ್ತೀಚೆಗೆ ನೌಲ್ತಾ ಗ್ರಾಮದಲ್ಲಿ ನಡೆದ ಮದುವೆಯ ಸಮಯದಲ್ಲಿ ನಡೆದವು. ಪ್ರತಿಯೊಂದು ಸಾವುಗಳು ಇದೇ ರೀತಿಯಲ್ಲಿ ನಡೆದಿದ್ದು ಮಕ್ಕಳು ಆಳವಿಲ್ಲದ ಟಬ್ನ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರೋದು ಕಂಡು ಬಂದಿದೆ. ಒಂದು ಪ್ರಕರಣದಲ್ಲಿ ಬಳಸಿದ ಟಬ್ ಕೇವಲ 1 ಅಡಿ ಆಳದಲ್ಲಿತ್ತು. ಮಗುವಿನ ಎತ್ತರವನ್ನ ನೋಡಿದ ಪೊಲೀಸರಿಗೆ ಇದು ಆಕಸ್ಮಿಕ ಸಾವಲ್ಲ ಎಂಬ ಅನುಮಾನ ಮೂಡಿತ್ತು. ಈ ಕಾರಣದಿಂದಲೇ ಅವರು ತನಿಖೆ ಆರಂಭಿಸಿದಾಗ ಅಚ್ಚರಿಯ ಸತ್ಯಗಳು ಹೊರಬರಲಾರಂಭಿಸಿದ್ವು. ಸೋದರತ್ತೆಯಾಗಿದ್ದ ಆಕೆ ತನ್ನ ಸೋದರ ಸೊಸೆ ತನಗಿಂತ ಚಂದವಾಗಿದ್ದಾಳೆ ಅಂತ ಆಕೆಯನ್ನೂ ಕೊಂದಿದ್ಲು. ಈ ವಿಚಾರ ಆಕೆಯ ಕುಟುಂಬಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಹೆತ್ತ ಮಗನನ್ನೂ ಬಿಡದೆ ಕೊಲೆ ಮಾಡಿದ ಹೆಂಗಸನ್ನ ತಾವು ಇಷ್ಟು ದಿನ ಮನೆಯಲ್ಲಿಟ್ಟುಕೊಂಡಿದ್ದವಲ್ಲ ಅಂತ ಅವರು ಶಾಕ್ ಆಗಿದ್ದಾರೆ. ಕೊಲೆ ಮಾಡಿದ ನಂತರ ಆ ಸೈಕೋ ಮಹಿಳೆ ಸೆಲೆಬ್ರೇಟ್ ಮಾಡ್ತಾ ಇದ್ಲು. ವಿಚಾರಣೆ ವೇಳೆ ಆಕೆ ತನ್ನ ಮಗನನ್ನೂ ಸೇರಿದಂತೆ 4 ಮಕ್ಕಳನ್ನ ಕೊಂದಿದ್ದಾಗಿ ಒಪ್ಕೊಂಡಿದ್ದಾಳೆ. ಅವರಲ್ಲಿ 3 ಅವಳ ಸಂಬಂಧಿಕರ ಮಕ್ಕಳು ಮತ್ತು ಒಬ್ಬ ಆಕೆಯ ಸ್ವಂತ ಮಗ ಸೇರಿ 4 ಜೀವ ತೆಗೆದ್ಲು. ಮಕ್ಕಳು ತನಗಿಂತ ಸುಂದರವಾಗಿದ್ದಾರೆ ಅಂತ ಕೃತ್ಯ ಎಸಗಿದ್ದಾಳೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಾರೆ. ತಾಯಿಯೇ ದೇವರು ಅನ್ನೋ ಮಾತಿದೆ. ಆದ್ರೆ ಈ ಸ್ಟೋರಿಯಲ್ಲಿ ತಾಯಿ ಎನಿಸಿಕೊಂಡವಳೇ ಹೆಮ್ಮಾರಿಯಂತೆ ಮಕ್ಕಳ ಪ್ರಾಣ ತೆಗೆದಿದ್ದಾಳೆ. ಮನುಷ್ಯ ಕುಲವನ್ನೇ ಪ್ರಶ್ನೆ ಮಾಡುವಂತಹ ಆಘಾತಕಾರಿ ಘಟನೆ ನಡೆದಿದೆ. ಹರಿಯಾಣದ ಪಾಣಿಪತ್ನಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ ಇದು. ತನ್ನ ಸೋದರಿಯ 6 ವರ್ಷದ ಮಗಳನ್ನ ನೀರಲ್ಲಿ ಮುಳುಗಿಸಿ ಫಿನಿಶ್ ಮಾಡಿದ್ದಾಳೆ. 2023 ಸೋನಿಪತ್ನಲ್ಲಿ 2 ಮಕ್ಕಳನ್ನ ಈಕೆ ಮುಗಿಸಿದ್ಲು. ತನಗಿಂತ ಸುಂದರವಾಗಿದ್ದಾರೆ ಅಂತ ಪೂನಂ 4ರನ್ನ ಸಾಯಿಸಿರೋದು ಬೆಳಕಿಗೆ ಬಂದಿದೆ. ಹರಿಯಾಣದ ಪಾಣಿಪತ್ನಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ತನ್ನ ಸೋದರಿಯ 6 ವರ್ಷದ ಮಗಳನ್ನ ನೀರಲ್ಲಿ ಮುಳುಗಿಸಿ ಈಗ ಸಿಕ್ಕಿಬಿದ್ದಿದ್ದಾಳೆ. ಪೂನಂ ಸಂಬಂಧಿಯಾಗಿದ್ದ ಬಾಲಕಿ ನಾಪತ್ತೆಯಾಗಿದ್ದಾಳೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ತನಿಖೆ ಶುರು ಮಾಡಿದ್ರು. ಈ ವೇಳೆ ಬಾಲಕಿ ವಿಧಿ ನೀರಿನ ತೊಟ್ಟಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ ಅನ್ನೋದು ಬೆಳಕಿಗೆ ಬಂದಿತ್ತು. ಶಂಕೆ ಮೇರೆಗೆ ಬಾಲಕಿಯ ಚಿಕ್ಕಮ್ಮ ಅಂದ್ರೆ ಪೂನಂನನ್ನ ಪೊಲೀಸರು ಬಂಧಿಸಿದ್ರು. ವಿಚಾರಣೆ ವೇಳೆ ಕೊಲೆಗಾತಿ ಪೂನಂ ಅನೇಕ ವಿಷಯ ಬಾಯ್ಬಿಟ್ಟಿದ್ದಾಳೆ. ತನಗಿಂತ ನೋಡಲು ಸುಂದರವಾಗಿದ್ದಾರೆ ಅಂತ ಇತರ 3 ಮಕ್ಕಳನ್ನ
ಈ ಹಿಂದೆ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾಳೆ. 2023 ಸೋನಿಪತ್ನಲ್ಲಿ 2 ಮಕ್ಕಳನ್ನ ಈಕೆ ಕೊಲೆ ಮಾಡಿದ್ಲಂತೆ. ಅಲ್ಲದೆ ತನ್ನ ಮಗ ಸೇರಿ ನಾದಿನಿಯ ಮಗಳನ್ನ ಪೂನಂ ಕೊಂದಿದ್ಲಂತೆ. ಕಳೆದ ಆಗಸ್ಟ್ನಲ್ಲಿ ತನ್ನ ಸೋದರ ಸಂಬಂಧಿಯ ಮಗಳನ್ನು ಕೊಲೆಗೈದಿದ್ಲಂತೆ. ಹೀಗೆ ಸ್ವಂತ ಮಗ ಸೇರಿ 4ರನ್ನ ಕೊಂದ ಪೂನಂ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಮಹಿಳೆ ತನಗಿಂತ ಅಂದವಾಗಿರೋ ಮಕ್ಕಳನ್ನ ಕೊಂದ ಪ್ರಕರಣಕ್ಕೆ ಟ್ವಿಸ್ಟ್. ಕುಟುಂಬ ಹೇಳೋದೇನು? ಹರಿಯಾಣದಲ್ಲಿ ನಡೆದ ಮಕ್ಕಳ ಸರಣಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಯೊಬ್ಬಳು ತನಗಿಂತ ಅಂದವಾಗಿರೋ ಮಕ್ಕಳನ್ನ ಹತ್ಯೆ ಮಾಡಿದ್ಲು. ಆಕೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಕುಟುಂಬದ ಹೇಳಿಕೆ ಬೆಚ್ಚಿ ಬೀಳಿಸಿದೆ. ವಿಚಾರಣೆಯ ಸಮಯದಲ್ಲಿ ಮಹಿಳೆ ಹಲವಾರು ವರ್ಷಗಳಿಂದ ತನ್ನ ಕುಟುಂಬ ಮತ್ತು ಸಂಬಂಧಿಕರ ಸುಂದರ ಹುಡುಗಿಯರನ್ನ ಗುರಿಯಾಗಿಸಿಕೊಂಡು ಕೊಲೆ ಮಾಡ್ತಾ ಇದ್ದೆ ಅಂತ ಒಪ್ಕೊಂಡಿದ್ದಾಳೆ. ಅಲ್ಲದೆ ಇಲ್ಲಿವರೆಗೂ ತನ್ನ ಸ್ವಂತ ಮಗ ಸೇರಿದಂತೆ 4 ಮಕ್ಕಳನ್ನ ಕೊಂದಿದ್ದಾಗಿ ಬಾಯ್ಬಿಟ್ಟಿದ್ದಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಹಿಳೆ ತನಗಿಂತ ಅಂದವಾಗಿರೋ ಮಕ್ಕಳನ್ನ ಕೊಂದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಕುಟುಂಬದವರು ಹೇಳೋ ಪ್ರಕಾರ ಆಕೆ 3ರನ್ನ ಏಕಾದಶಿಯಂದೇ ಹತ್ಯೆ ಮಾಡಿದ್ದಾಳೆ. ಆಕೆ ವಾಮಾಚಾರವೇನಾದ್ರೂ ಮಾಡ್ತಾ ಇದ್ಲೆ ಎನ್ನುವ ಅನುಮಾನ ಮೂಡಿದೆ. ಆಗಸ್ಟ್ನಲ್ಲಿ ಸೇವಾ ಗ್ರಾಮದಲ್ಲಿ ಪೂನಂ 6 ವರ್ಷದ ಜಿಯಾಳನ್ನ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ಲು ಅಂತ ಸುರೇಂದ್ರ ಹೇಳಿದ್ದಾರೆ. ಅಂದೇ ಆಕೆಯ ಮೇಲೆ ಅನುಮಾನ ಬಂದಿತ್ತು. ಸಾಮಾಜಿಕ ಒತ್ತಡದಿಂದ ಪೊಲೀಸರಿಗೆ ದೂರು ನೀಡಲಿಲ್ಲ ಅಂತ ಅವರು ಹೇಳಿದ್ದಾರೆ. ಏಕಾದಶಿಯಂದು 3 ಕೊಲೆಗಳು ನಡೆದಿವೆ ಮತ್ತು ಎಲ್ಲವೂ ಒಂದೇ ರೀತಿಯಲ್ಲಿ ನಡೆದಿವೆ. ಇದು ಕೆಲವು ರೀತಿಯ ಹಿಂಸಾತ್ಮಕ ಚಟುವಟಿಕೆಯನ್ನ ಸೂಚಿಸುತ್ತೆ ಅಂತ ಅವರು ಆರೋಪಿಸಿದ್ರು. ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಪೂನಂ ನಾಟಕೀಯವಾಗಿ ಅಳ್ತಾಳೆ, ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕ್ತಾಳೆ. ಜೈಲು ಶಿಕ್ಷೆ ಕೊಟ್ರೆ ಆಕೆ ಪೆರೋಲ್ ಮೇಲೆ ಮತ್ತೆ ಹೊರಬಂದು ಮತ್ತೆ ಕೊಲ್ಲುವ ಸಾಧ್ಯತೆಗಳಿರುತ್ತೆ. ಡಿಸೆಂಬರ್ 1ರ ಸಂಜೆ ನವಲತಾ ಗ್ರಾಮದಲ್ಲಿ 6 ವರ್ಷದ ಬಾಲಕಿ ವಿಧಿ ತನ್ನ ಕೋಣೆಯೊಳಗೆ ನೀರಿನ ಟಬ್ನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ ಅಂತ ವರದಿಯಾಗಿತ್ತು. ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಹುಡುಗಿಯ ಶವ ಪತ್ತೆಯಾದ ಕೋಣೆ ಹೊರಗಿನಿಂದ ಲಾಕ್ ಆಗಿರೋದು ಕಂಡುಬಂದಿತ್ತು. ಹೀಗಾಗಿ ಪ್ರಕರಣ ಅನುಮಾನಾಸ್ಪದವಾಗಿತ್ತು. ಡಿಸೆಂಬರ್ 2ರಂದು ಅಪರಾಧ ತಂಡ ಮತ್ತು ಡಿಎಸ್ಪಿ ನವೀನ್ ನೇತೃತ್ವದಲ್ಲಿ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡವನ್ನ ರಚಿಸಲಾಯಿತು. ತನಿಖೆಯಲ್ಲಿ ಬಾಲಕಿ ವಿಧಿ ಪಾಲ್ ಸಿಂಗ್ ಅವರ ಮನೆಯಲ್ಲಿ ವಿವಾಹ ಸಮಾರಂಭ ನಡೀತಾ ಇತ್ತು ಅಂತ ತಿಳಿದು ಬಂದಿದೆ. ಮದುವೆ ಮೆರವಣಿಗೆ ಹೋದ ನಂತರ ಆಕೆ ಇದ್ದಕ್ಕಿದ್ದಂತೆ ಕಾಣೆಯಾಗಿ ನಂತರ ಕೋಣೆಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು ಅಂತ ತಿಳಿಸಿದ್ದಾರೆ. ವಿಚಾರಣೆಯ ಸಮಯದಲ್ಲಿ ಕೊಲೆ ಆರೋಪಿ ಮಹಿಳೆ ತಾನು ಸುಂದರ ಹುಡುಗಿಯರನ್ನ ದ್ವೇಷಿಸುತ್ತೇನೆ ಮತ್ತು ಅವಕಾಶ ಸಿಕ್ಕಾಗ್ಲೆಲ್ಲ ಅವರನ್ನ ನೀರಿನಲ್ಲಿ ಮುಳುಗಿಸಿ ಕೊಲ್ತೇನೆ ಅಂತ ಹೇಳಿದ್ದಾಳೆ. ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ಅವಳು 2023ರಲ್ಲಿ ಸೋನಿಪತ್ನ ಭವಾರ್ ಗ್ರಾಮದಲ್ಲಿ ತನ್ನ ಸ್ವಂತ ಮಗನನ್ನೇ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ಲು. ಅದೇ ರೀತಿ ಅವಳು ಇನ್ನೂ 2 ಮಕ್ಕಳನ್ನ ಕೊಂದಿದ್ಲು. ಈ ಪ್ರಕರಣ ಕುರಿತಂತೆ ಇಲ್ಲಿವರೆಗೆ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. ಇದುವರೆಗಿನ ತನಿಖೆಯಲ್ಲಿ 4 ಮಕ್ಕಳ ಕೊಲೆ ದೃಢಪಟ್ಟಿದೆ. ನೌಲ್ತಾ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ಇತರ ಜಿಲ್ಲೆಗಳಲ್ಲಿ ನಡೆದ ಹಿಂದಿನ ಘಟನೆಗಳ ಸಂಪೂರ್ಣ ದಾಖಲೆಯನ್ನ ಸಂಬಂಧಿತ ಪೊಲೀಸ್ ತಂಡಗಳಿಗೆ ಕಳುಹಿಸಲಾಗ್ತಾ ಇದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಆಕೆಯ ವರ್ತನೆ ಹೇಗಿರ್ತಾ ಇತ್ತು? ಪ್ರತಿ ಹತ್ಯೆಯ ನಂತರವೂ ಪೂನಂ ಶಾಂತಿಯಿಂದಲೇ ಇರ್ತಾ ಇದ್ಲು. ಮತ್ತೆ ಕಾರ್ಯಕ್ರಮಗಳಿಗೆ ಹಿಂದಿರುಗ್ತಾ ಇದ್ಲು. ಒದ್ದೆಯಾದ ಬಟ್ಟೆಗಳಿಗೆ ಏನೇನೋ ವಿವರಗಳನ್ನ ನೀಡ್ತಾ ಇದ್ಲು ಮತ್ತು ಏನೂ ನಡೆದೇ ಇಲ್ಲವೇನೋ ಎಂಬಂತೆ ವರ್ತಿಸ್ತಾ ಇದ್ಲು ಅಂತ ತನಿಖಾಧಿಕಾರಿಗಳು ಹೇಳ್ತಾರೆ. ಕೊಲೆಗಳ ನಂತರ ಆಕೆಯಲ್ಲಿ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಆಕೆಯ ತಾಯಿ ಸುನೀತಾ ದೇವಿ ಕೂಡ ಮೌನ ಮುರಿದು ಮದುವೆಯ ನಂತರವೇ ಈ ನಡವಳಿಕೆ ಪ್ರಾರಂಭವಾಯಿತು ಅಂತ ಹೇಳಿದ್ರು. ಮದುವೆಗೆ ಮೊದಲು ಅವಳು ಯಾವುದೇ ಮಗುವಿಗೆ ಹಾನಿ ಮಾಡಿರಲಿಲ್ಲ. ಅವಳಿಗೆ ಅನಾರೋಗ್ಯವಿದ್ರೆ ನಾವು ಅದಕ್ಕೆ ಚಿಕಿತ್ಸೆ ನೀಡ್ತಾ ಇದ್ವಿ. ಏನೇ ನಡೆದ್ರೂ ಅದು ಮದುವೆಯ ನಂತರವೇ ಆಗಿದೆ ಅಂತ ಅವರು ಹೇಳಿದ್ರು.